ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಮೌನವಾಗಿರುವಾಗ ವಿಶ್ವದ ರಾಷ್ಟ್ರಗಳು ಶಾಂತಿ ಮಾತುಕತೆಗಳಿಗಾಗಿ ಪಾಕಿಸ್ತಾನಕ್ಕೆ ಧನ್ಯವಾದವನ್ನ ಹೇಳ್ತಾ ಇರೋದು ಯಾಕೆ? ರಾಜತಾಂತ್ರಿಕತೆ ವಿಫಲವಾದ ಹೊತ್ತಿನಲ್ಲಿ ಅಮೆರಿಕ ಮತ್ತು ಇರಾನ್ನಂತಹ ಪರಮ ಶತ್ರುಗಳನ್ನ ಒಂದೇ ವೇದಿಕೆಗೆ ತರುವಲ್ಲಿ ಪಾಕಿಸ್ತಾನ ಅದು ಹೇಗೆ ಯಶಸ್ವಿ ಆಯಿತು? ಇಸ್ರೇಲ್ಗೆ ಬಹಿರಂಗ ಬೆಂಬಲ ನೀಡ್ತಾ ಇರೋದು ಪಶ್ಚಿಮ ಏಷ್ಯಾದ ಪ್ರಮುಖ ಶಾಂತಿ ಮಾತುಕತೆಗಳಿಂದ ಭಾರತ ಹೊರಗುಳಿಯೋದಕ್ಕೆ ಕಾರಣ ಆಯ್ತಾ? ಭಾರತದ ವಿದೇಶಾಂಗ ನೀತಿಯು ಜಾಗತಿಕ ಬಿಕ್ಕಟ್ಟುಗಳನ್ನು ನಿರ್ವಹಿಸೋ ಬದಲು ಕೇವಲ ದೇಶೀಯ ರಾಜಕೀಯ ಪ್ರಚಾರಕ್ಕಷ್ಟೇ ಸೀಮಿತ ಆಯ್ತಾ? ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನ ಇವತ್ತು ಜಾಗತಿಕ ರಾಜತಾಂತ್ರಿಕ ವೇದಿಕೆಯಲ್ಲಿ ಪ್ರಮುಖ ಶಕ್ತಿಯಾದಂತಹ ಭಾರತವನ್ನು ಹಿಂದಿಕ್ಕೋದಿಕ್ಕೆ ಅದು ಹೇಗೆ ಸಾಧ್ಯ ಆಯಿತು? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.